ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 3 ಸಂಖ್ಯೆಗಳ ಕಥೆ ಅದರಲ್ಲಿ ಪುಟ ಸಂಖ್ಯೆ 66ರ ಪ್ರಶ್ನೆಗಳನ್ನು ಬಿಡಿಸುತ್ತಾ ಹೋಗೋಣ. ಕಂಡುಹಿಡಿಯಿರಿ. ನಾವು ಬಿಡಿಸುತ್ತಿರುವ ಲೆಕ್ಕಗಳು ಪುಟ ಸಂಖ್ಯೆ 66ರಲ್ಲಿವೆ. ಮೊದಲನೆಯ ಪ್ರಶ್ನೆ, ಕೊಟ್ಟಿರುವ ಸಂಖ್ಯೆಗಳನ್ನು ಈಜಿಪ್ಷಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಿ. ಇಲ್ಲಿ ಅವರು ಇಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಈಜಿಪ್ಷಿಯನ್ ಸಂಖ್ಯಾ ಪದ್ಧತಿಯಲ್ಲಿ ವ್ಯಕ್ತಪಡಿಸಬೇಕಾಗಿದೆ. ಇದನ್ನು ಬಿಡಿಸುವ ಮುಂಚೆ ನಾವು ಈಜಿಪ್ಷಿಯನ್ ಸಂಖ್ಯಾ ಪದ್ಧತಿಯನ್ನು ಗೊತ್ತು ಮಾಡಿಕೊಳ್ಳಬೇಕು. ಈಜಿಪ್ಷಿಯನ್ ಸಂಖ್ಯಾ ಪದ್ಧತಿ ಅಂತಂದರೆ ಒಂದನ್ನು ನಾವು ಈ ಸಿಂಬಲ್ನಿಂದ ಸೂಚಿಸುತ್ತೇವೆ, 10 ಈ ಸಿಂಬಲ್ನಿಂದ ಸೂಚಿಸುತ್ತೇವೆ, 10⁻2 ಇದರಿಂದ, 10⁻3 ಅಂತಂದರೆ ಈ ಸಿಂಬಲ್ನಿಂದ, 10⁻4 ಅಂತಂದರೆ ಈ ಸಿಂಬಲ್ನಿಂದ ಸೂಚಿಸುತ್ತೇವೆ, 10⁻5 ಅಂತಂದರೆ ಈ ಸಿಂಬಲ್ನಿಂದ ಸೂಚಿಸುತ್ತೇವೆ, 10⁻6 ಅಂತಂದರೆ ಇದು, 10⁻7 ಅಂತಂದರೆ ಈ ಸಿಂಬಲ್ನಿಂದ ನಾವು ಸೂಚಿಸುತ್ತೇವೆ. ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಲೆಕ್ಕಗಳನ್ನು ಬಿಡಿಸುವುದಿದೆ. 10 ಇದ್ದಲ್ಲಿ ಈ ಸಿಂಬಲನ್ನು ಹಾಕಬೇಕು. 10⁻2 ಅಂತಂದರೆ 10⁻2 ಅಂತಂದರೆ ಇದರ ಬೆಲೆ 100. 10⁻3 ಅಂತಂದರೆ 1000. 10⁻4 ಅಂತಂದರೆ 10,000. 10⁻5 ಅಂತಂದರೆ 1,00,000. 10⁻2 ಅಂತಂದರೆ 100, 10⁻3 ಅಂತಂದರೆ 1000, 10⁻4 ಅಂತಂದರೆ 10,000, 10⁻5 ಅಂತಂದರೆ 1,00,000. ಎಲ್ಲೆಲ್ಲಿ ಈ ಬೆಲೆಗಳು ಬರುತ್ತವೆಯೋ ಅಲ್ಲಿ ನಾವು ಈ ಸಿಂಬಲ್ಗಳನ್ನು ಹಾಕಿ ಲೆಕ್ಕಗಳನ್ನು ಬಿಡಿಸಬೇಕಾಗಿದೆ. ಇಲ್ಲಿ ಪ್ರಶ್ನೆಯನ್ನು ಅದೇ ಕೇಳಿದ್ದಾರೆ ಅವರು. ಸಂಖ್ಯೆಗಳನ್ನು ನಾವು ಈಜಿಪ್ಷಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಬೇಕು. ಈಜಿಪ್ಷಿಯನ್ ಸಂಖ್ಯಾ ಪದ್ಧತಿ ಇದೇ ಆಗಿದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, 10,458. ಇದನ್ನು ನಾವು ಸಂಖ್ಯೆಗಳನ್ನು ಮೊದಲು ಬಿಡಿಸಿ ಬರೆಯಬೇಕಾಗಿದೆ. ಅಂತಂದರೆ ಈ ಸಿಂಬಲ್ಗಳು ಬರುವ ಹಾಗೆ ನಾವು ನೋಡಿಕೊಂಡು ಈ ಸಂಖ್ಯೆಗಳನ್ನು ಬರೆಯಬೇಕಾಗುತ್ತದೆ. 10,458 ನಾವು ಯಾವ ಥರ ಬರಿಬಹುದು? 10,000. 10,000 ತೆಗೆದ್ರೆ ಏನು ಉಳಿತಿಲ್ಲಿ? 458. 458 ನಾವು ಇಲ್ಲಿ ನೋಡ್ಕೊಳ್ಬೇಕು. ನಾವು ಯಾವ ಥರ ಬರಿಬಹುದು? 100 + 100 + 100 ಅಂತಂದರೆ 400. 100 + 100 200, 200 + 1 300, 300 + 1 400. 400 ಆಯಿತು. ಮೊದಲು 10,000ವನ್ನು ಬರೆಯಬೇಕು. ಆಮೇಲೆ 100 ಬಿಡಿಸಿ 400 ಬರೆಯಬೇಕು. ಈಗ ಉಳಿದಿದ್ದು ನಮಗೆ 58. 58 ನಾವು ಯಾವ ಥರ ಬರಿಬಹುದು? 10 10 ಬರೀಬೇಕು. 10 + 10 + 10 + 10 + 10 50 ಆಯಿತು. ಇದೆಲ್ಲ ಮುಗಿದ ನಂತರ ಏನು ಉಳಿತು ನಮಗೆ? 8. 8 ನಾವು ಯಾವ ಥರ ಬರಿಬೋದು? ಇದು 1ಕ್ಕೆ ಸಮೀಪ ಇದೆ 8, ಆದರೆ 10ಕ್ಕೆ ಸಮೀಪ ಇಲ್ಲ. ಯಾಕಂತಂದರೆ ನಾವು 10 ಕೇವಲ ನಮ್ಮ ಹತ್ರ 8 ಇದೆ. ಇಲ್ಲಿ ಜಾಸ್ತಿ ಸಂಖ್ಯೆ ಇದ್ದರೆ ನಾವು 10 ಬಿಡಿ ಬಿಡಿಯಾಗಿ ಬರಿಬಹುದಿತ್ತು. ಕೇವಲ 8 ಇದೆ ನಮ್ಮ ಹತ್ರ, ಅದಕ್ಕಾಗಿ 8 ನಾವು ಬಿಡಿಸಿ ಬರಬೇಕು. ಅಂತಂದರೆ 1 + 2 1 + 1 + 1 + 1 + 1 + 1 + 1 ಇದನ್ನು ನಾವು ಇಲ್ಲಿ ಬಿಡಿಯಾಗಿ ಬರೆಯಬೇಕು. ಮೊದಲು 10,000, ಆಮೇಲೆ 400 100 100 ಆಗಿ ಬರಿಬೇಕು. ಮತ್ತು 58 10 10 ಬರೆದಾಗ 8 ಉಳಿತು. 8 ನಾವು 1 1 1 ಬರೆಯಬೇಕು. 10,000 ಅಂತಂದರೆ ಯಾವ ಸಿಂಬಲ್ ಇದೆ ನೋಡ್ರಿ? 10,000 ಅಂತಂದರೆ ಈ ಸಿಂಬಲ್ ಇದೆ. ಇಲ್ಲಿ ಈ ಸಿಂಬಲನ್ನು ನಾನು ಹಾಕಿದ್ದೇನೆ. 100 ಇದ್ದಲ್ಲಿ ಯಾವ ಸಿಂಬಲ್ ಇದೆ? ಈ ಸಿಂಬಲ್ ಇದೆ. ಈ ಸಿಂಬಲನ್ನು 100 ಇದ್ದಲ್ಲಿ ನಾನು ಹಾಕಿದ್ದೇನೆ. ಯಾಕಂತಂದರೆ 100 4 ಸಲ ಇದೆ, ಅದಕ್ಕಾಗಿ ಈ ಸಿಂಬಲನ್ನು ನಾನು 4 ಸಲ ಹಾಕಿದ್ದೇನೆ. 10 ಇದ್ದಲ್ಲಿ ಈ ಸಿಂಬಲ್ ಇದೆ. 10 ಎಷ್ಟು ಸಲ ಇವೆ? 5 ಸಲ ಇವೆ. ಅದಕ್ಕಾಗಿ 10 ಇದ್ದಲ್ಲಿ ನಾನು ಈ ಸಿಂಬಲನ್ನು 5 ಸಲ ಹಾಕಿದ್ದೇನೆ. ಮತ್ತು +1 ಇದ್ದಲ್ಲಿ ಈ ಸಿಂಬಲ್ ಇದೆ. ಒಂದು ಥರ ಇರೋದೇ ಈ ಸಿಂಬಲ್ ಇದೆ. ಇದು ಒಂದು ಥರನೇ ಕಾಣಿಸುತ್ತದೆ. ಈ ಸಿಂಬಲನ್ನು ನಾವು 8 ಸಲ ಹಾಕಬೇಕು. ಏನಿಲ್ಲ, ಇದರಲ್ಲಿ ನಾವು ಸಂಖ್ಯೆಗಳನ್ನು ಮೊದಲನೇ ಪ್ರಶ್ನೆಯಲ್ಲಿ ಸಂಖ್ಯೆಗಳನ್ನು ಬಿಡಿಸಿ ಬರಿಬೇಕು. ಬಿಡಿಸಿ ಬರೆದು ಅದ ನಂತರ ಯಾವ್ಯಾವ ಸಂಖ್ಯೆಯಲ್ಲಿ ಯಾವ್ಯಾವ ಸಿಂಬಲನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿ ನಾವು ಹಾಕದಿದೆ, ಅಷ್ಟೇ ಇದೆ ಇದು ಪ್ರಶ್ನೆ. ಎರಡನೆಯ ಪ್ರಶ್ನೆ, 1023. 1023 ನಾವು ಯಾವ ಥರ ಬರಿಬಹುದು? 1000,
1,000 ಮುಗಿದ್ಮೇಲೆ 23 ಉಳಿತು. 1,000 ಆದಮೇಲೆ 23 ಉಳಿತು. 23 ನಾವು 10 + 10 ಬರೀಬಹುದು. 10 + 10 20. 20 ಆಯಿತು. ಈಗೇನು ಉಳಿತು? 3. 3 ನಾವು ಯಾವ ಥರ ಬರಿಬೋದು? ಇಲ್ಲಿ 8 ಯಾವ ಥರ ಬರೆದಿದ್ವಲ್ಲ ಅದೇ ಥರ +1 +1 +1 3 ಆಯಿತು. 1,023. 1,023. 1,000 ಇದ್ದಲ್ಲಿ ನೋಡ್ರಿ, 1,000 ಇದ್ದಲ್ಲಿ ಈ ಸಿಂಬಲ್ ಇದೆ. ಈ ಸಿಂಬಲನ್ನು ಇಲ್ಲಿ ಹಾಕಬೇಕು. 10 10 ಇದ್ದಲ್ಲಿ 10 2 ಸಲ ಇದೆ. 10 ಇದ್ದಲ್ಲಿ ಈ ಸಿಂಬಲನ್ನು ಇಲ್ಲಿ ನಾನು ಹಾಕಿದ್ದೇನೆ. ಮತ್ತು 1 ಇದ್ದಲ್ಲಿ ಈ ಸಿಂಬಲ್ ಇದೆ. ಈ ಸಿಂಬಲನ್ನು ನಾವು 3 ಸಲ ಹಾಕಬೇಕು. ಏನಿಲ್ಲ, ನೀವು ಲೆಕ್ಕವನ್ನು ಮಾಡಬೇಕಾದ್ರೆ ಇದನ್ನು ಸಂಖ್ಯೆಯನ್ನು ಬಿಡಿಸಿ ಬರೀಬೇಕು. ಬಿಡಿಸಿ ಬರೆದ ನಂತರ ಈಜಿಪ್ಷಿಯನ್ ಸಂಖ್ಯೆ ಪದ್ಧತಿಯಲ್ಲಿ ಅವರು ಸಿಂಬಲ್ ಕೊಟ್ಟಿದ್ದಾರಲ್ಲ, ಆ ಸಿಂಬಲ್ಗಳನ್ನು ನಾವಿಲ್ಲಿ ಹಾಕುತ್ತಾ ಹೋಗಬೇಕು. ಅಷ್ಟೇ, ನೀವು ಸಿಂಬಲ್ಗಳನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಮೂರನೇ ಪ್ರಶ್ನೆ, 2,660. ಇದನ್ನು ನಾವು 1000 + 1000 2,000 ಮುಗಿತು. 660 ಉಳಿತು. 660 ನಾವು ಯಾವ ಥರ ಬರಿಬಹುದು? 100 100 ಬಿಡಿಸಿ ಬರಿಬಹುದು. 100 + 100 200 + 300 400 500 600. 600 ಆಯಿತು. ಇದು ಕೂಡಿಸಿದಾಗ 600. ಮತ್ತು 60 ಉಳಿತು. 60 ನಾವು ಯಾವ ಥರ ಬರಿಬಹುದು? 10 + 10 + 10 + 10 + 10. ಇವು 10ಗಳನ್ನು ಕೂಡಿಸಿದಾಗ 60 ಆಗುತ್ತದೆ. ಅಂತಂದರೆ 2,660. ಮತ್ತು ಅದೇ ಸಿಂಬಲ್ಗಳನ್ನು ನೋಡಿ ಇಲ್ಲಿ ಹಾಕುತ್ತಾ ಹೋಗಬೇಕು. 1,000 ಇದ್ದಲ್ಲಿ ಈ ಸಿಂಬಲ್ 2 ಸಲ ಇದೆ. ಇಲ್ಲಿ ನೋಡಿರಿ ನೀವು, 1,000 ಇದ್ದಲ್ಲಿ ಈ ಸಿಂಬಲ್ ಇದೆ. ಈ ಸಿಂಬಲನ್ನು ನಾನು ಇಲ್ಲಿ 2 ಸಲ ಹಾಕಿದ್ದೇನೆ. ಮತ್ತು 100 100 ಇದ್ದಲ್ಲಿ ಕ್ವಶನ್ ಮಾರ್ಕ್ ಟೈಪ್ ಸಿಂಬಲ್ ಇದೆ. ಅದನ್ನು ನಾವು ಇಲ್ಲಿ 6 ಸಲ ಹಾಕಿದ್ದೇನೆ. ಮತ್ತು 60 10ಗಳು 6 ಸಲ ಇದೆ. ಈ ಸಿಂಬಲನ್ನು 10 ಇದ್ದಲ್ಲಿ 6 ಸಲ ಹಾಕಬೇಕು. ನಾಲ್ಕನೇ ಪ್ರಶ್ನೆ, 784. ಇದನ್ನು 784 ಇದನ್ನು ನಾವು 100 100 ಬಿಡಿಸಿ ಬರೆಯಬಹುದು. ಯಾಕಂತಂದರೆ ಸಿಂಬಲ್ ಬರುವ ಹಾಗೆ ನಾವು ಬಿಡಿಸಿ ಬರೆಯಬೇಕಾಗುತ್ತದೆ. 784. 700 ನಾವು 100 100 ಬಿಡಿಸಿ ಬರೆದಾಗ 700 ಮುಗೀತು. ಮತ್ತು 84 ಉಳಿತು. 84 ನಾವು 10 10 10 ಅಂತಂದರೆ 8 ಸಲ 84 ಬಿಡಿಸಿ ಬರೆದಾಗ 10 10 ನಾನು 8 ಸಲ ಬರೆದಿದ್ದೇನೆ. ಅಂತಂದರೆ 10 + 10 20 30 40 50 60 70 80 80 ಮುಗೀತು. ಈಗ 4 ಉಳಿತು. 4 ನಾವು ಯಾವ ಥರ ಬರೀಬಹುದು? 1 + 1 2 2 + 1 3 3 + 1 4. ಏನಿಲ್ಲ, ಈಗ ಸಂಖ್ಯೆಗಳನ್ನು ನೋಡಬೇಕು. ಇಲ್ಲಿ ಸಿಂಬಲ್ಗಳನ್ನು ಹಾಕುತ್ತಾ ಹೋಗಬೇಕು. 100 ಇದ್ದಲ್ಲಿ ಎಷ್ಟು ನೂರುಗಳಿವೆ? 7 ನೂರುಗಳಿವೆ. ಅದಕ್ಕಾಗಿ 7 ಸಲ ನಾನು ಈ ಸಿಂಬಲನ್ನು ಹಾಕಿದ್ದೇನೆ. ಮತ್ತು 10 ಇದ್ದಲ್ಲಿ ನೀವು ನೋಡಿದ್ರಿ ಅವಾಗ ಸಂಖ್ಯಾ ಪದ್ಧತಿಯಲ್ಲಿ 10 10 ಇದ್ದಲ್ಲಿ ಈ ಸಿಂಬಲ್ ಇದೆ. ಈ ಸಿಂಬಲ್ 10 ಅಂತಂದರೆ 8 ಸಲ ಇದೆ. ಅದನ್ನು 8 ಸಲ ಹಾಕಬೇಕು. 1 ಇದ್ದಲ್ಲಿ ಈ ಸಿಂಬಲ್ ಇದೆ. ಈ ಸಿಂಬಲನ್ನು 4 ಸಲ ಹಾಕಬೇಕು. ಐದನೇ ಪ್ರಶ್ನೆ, 1,111. ಇದನ್ನು 1000 + 100 + 10 + 1 ಅಂತಂದರೆ 1000 ಬಿಡಿಸಿ ಬರೆದಾಗ 111 ಉಳಿತು. 111 ನಾವು 100. ಮತ್ತು ಎಷ್ಟು ಉಳಿತು? 11. 11 ನಾವು ಯಾವ ಥರ ಬರಿಬಹುದು? 10 ಮತ್ತು +1 10 + 1 11. 1,111. 1000 ಇದ್ದಲ್ಲಿ ಈ ಸಿಂಬಲ್, 100 ಇದ್ದಲ್ಲಿ ಈ ಸಿಂಬಲ್, 10 ಇದ್ದಲ್ಲಿ ಇದು ಮತ್ತು 1 ಇದ್ದಲ್ಲಿ ಈ ಸಿಂಬಲನ್ನು ಹಾಕಬೇಕು. ಆರನೆಯ ಪ್ರಶ್ನೆ, 70,707. 70,000 ನಾವು ಯಾವ ಥರ ಬರಿಬೋದು? 10 10 10,000 ಬಿಡಿಸಿ ಬರಿಬೇಕು. 10,000 ನಾನು ಇಲ್ಲಿ 7 ಸಲ ಬರೆದಿದ್ದೇನೆ. 70,000 ಆಯಿತು. ಇದು 70,000 ಆದಮೇಲೆ 707 ಉಳಿತು. 70,000 ನಾನು 10,000 ಬರೆದಿದ್ದೇನೆ. 70,000 ಆಯಿತು. ಈಗ 707 ಉಳಿತು. 707 ನಾವು 100 100 ಬಿಡಿಸಿ ಬರೆಯಬೇಕು. 7 ಸಲ 100 100 ಬರೆದಾಗ 700 ಸಿಗುತ್ತದೆ. ನೋಡ್ರಿ, 100 200 300 400 500 600 700 700 ಆಯಿತು. ಈಗ 7 ಉಳಿತು. 7 ನಾವು 1 1 1 ಬರೀಬೇಕು. 1 2 3 4 5 6 7 7 ಇಲ್ಲಿ ಬರೀಬೇಕು. ಈಗ 10,000 ಇದ್ದಲ್ಲಿ ಈ ಸಿಂಬಲ್ ಇದೆ. 10,000 ಇದ್ದಲ್ಲಿ ನಮಗೆ ಈ ಸಿಂಬಲ್ ಇದೆ. ಈ ಸಿಂಬಲನ್ನು ನಾವು 7 ಸಲ ಹಾಕಬೇಕು. ಮತ್ತು 100 ಇದ್ದಲ್ಲಿ ನೋಡ್ರಿ, ಮುಂಚೆ ನೋಡಿದ್ರಿ ನೀವು ಲೆಕ್ಕದಲ್ಲಿ 100 ಇದ್ದಲ್ಲಿ ಈ ಸಿಂಬಲ್,
100 ಇದ್ದಲ್ಲಿ ಈ ಸಿಂಬಲನ್ನು ನಾನು 7 ಸಲ ಹಾಕಿದ್ದೇನೆ. ಮತ್ತು +1 ಇದ್ದಲ್ಲಿ ಈ ಸಿಂಬಲ್ ಇದೆ, ಈ ಸಿಂಬಲನ್ನು ನಾನು 7 ಸಲ ಹಾಕಿದ್ದೇನೆ. ಒಟ್ಟಾಗಿ ಈ ಸಿಂಬಲನ್ನು 7 ಸಲ, ಮತ್ತು ಇಲ್ಲಿಂದ ಈ ಸಿಂಬಲ್ಲು 7 ಸಲ ಇದೆ, ಮತ್ತು ಇಲ್ಲಿಂದ ಈ ಸಿಂಬಲ್ ಇಲ್ಲಿ ತನಕ 7ವರೆಗೆ ಇದೆ. ಎರಡನೆಯ ಪ್ರಶ್ನೆ, ಈ ಅಂಕಿಗಳು ಯಾವ ಸಂಖ್ಯೆಗಳನ್ನು ಸೂಚಿಸುತ್ತವೆ? ನೀವು ಮೊದಲನೇದಾಗಿ ನೀವು ಈಜಿಪ್ಷಿಯನ್ ಸಂಖ್ಯೆ ಪದ್ಧತಿಯನ್ನು ನೀವು ನೋಡಿಕೊಂಡ್ರಿ. ಅದೇ ಸಂಖ್ಯೆ ಪದ್ಧತಿಯನ್ನು ನಾವು ಇಲ್ಲಿ ಹಾಕುವುದಿದೆ. ಈ ಸಿಂಬಲ್ ಇದ್ದಲ್ಲಿ 10⁻2 ಹಾಕಬೇಕು. ಇಲ್ಲಿ ಈ ಸಿಂಬಲನ್ನು ಕೊಟ್ಟಿದ್ದಾರೆ 2 ಸಲ, ಅದಕ್ಕೆ 10⁻2 ಮತ್ತು 10⁻2. ಈ ಸಿಂಬಲ್ ಇದೆ, ಈ ಸಿಂಬಲ್ನ ಬೆಲೆ ಎಷ್ಟಾಗಿದೆ? 10 ಆಗಿದೆ. ಈ ಸಿಂಬಲ್ನ ಬೆಲೆ 10. ಈ ಸಿಂಬಲ್ನ ಬೆಲೆ 10 ಅಂತಂದರೆ 3 ಸಲ ಇದೆ. 10 10 10 3 ಸಲ. ಮತ್ತು ಇದೇ ಸಿಂಬಲ್ ಇದೆ 10 10 10. ಮತ್ತು 1 ಇದ್ದಲ್ಲಿ ಅದರ ಬೆಲೆ ಒಂದೇ ಆಗಿತ್ತು. ಇದು ನೋಡ್ರಿ, ಇದರ ಬೆಲೆ 1 1 1 1. ಯಾಕಂತಂದರೆ 6 ಸಲ ಇದೆ, ಅದಕ್ಕೆ 6 ಸಲ ಬರೆದಿದ್ದೇನೆ. ಇದರ ಬೆಲೆ 10, ಅದೇ ಬೆಲೆಯನ್ನು ಇಲ್ಲಿ ಬರೆದಿದ್ದೇನೆ. ಎರಡನೆಯದು, ಇದರ ಬೆಲೆ 10⁻3. ನೀವು ಇಲ್ಲಿ ನೋಡ್ಬೋದು 10⁻, ಇದರ ಬೆಲೆ 10⁻3. ಅದೇ ಸಂಖ್ಯೆ ಪದ್ಧತಿಯನ್ನು ನೋಡಿ ನಾನು ಇಲ್ಲಿ ಬರೆದಿದ್ದೇನೆ 10⁻3 10⁻3. ಯಾಕಂತಂದರೆ ಇಲ್ಲಿ 4 ಸಲ ಇದೆ ಈ ಸಿಂಬಲ್, ಅದಕ್ಕೆ ನಾವು 10⁻3 4 ಸಲ ಬರಿಬೇಕು. ಇದರ ಬೆಲೆ 10⁻2. 3 ಸಲ ಇದೆ, 3 ಸಲ 10⁻2 ಬರಿಬೇಕು. ಮತ್ತು ಇದರ ಬೆಲೆ 1 1 1. ಇದರ ಅರ್ಥ ಈ ಸಿಂಬಲ್ನ ಬೆಲೆ 10, ಈ ಸಿಂಬಲ್ನ ಬೆಲೆ 10 ಆಗಿದೆ. ಇಲ್ಲಿವರೆಗೆ ನಾವು ಪುಟ ಸಂಖ್ಯೆ 66ರ ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ. ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚು ಪ್ರಶ್ನೆಗಳನ್ನು ಬಿಡಿಸುತ್ತಾ ಹೋಗೋಣ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.